ಬಾಲ್ಯದ ದಿನಗಳಿಂದಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತಗಳಿಗೆ ಮಾರು ಹೋಗಿ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ನಂತರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತನಾಗಿ ರಾಮಕೃಷ್ಣ ಮಿಷನ್ನ ಕಾರ್ಯಕರ್ತನಾಗಿ ಮತ್ತು ರಾಮಕೃಷ್ಣ ವಿದ್ಯಾಶಾಲಾ ಮೈಸೂರಿನ ವಿದ್ಯಾರ್ಥಿಯಾಗಿ ದಿವ್ಯತ್ರಯರ ಆದರ್ಶವನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳನ್ನು ಪಾಲಿಸ್ಕೊಳ್ತಾ ಸಮಾಜಮುಖಿ ಕೆಲಸಗಳನ್ನು ಕಳೆದ ಸುಮಾರು 3.5 ದಶಕಗಳಿಂದ ನಾನು ಮಾಡ್ತಾ ಬಂದಿದ್ದೇನೆ. ಸಹಸ್ರಾರು ಸಂಖ್ಯೆಯಲ್ಲಿ ಬಂಜಾರ ಸಮಾಜದ ಬಂಧುಗಳು ಹಲವಾರು ಆಮಿಷಗಳಿಗೆ ಬಲಿಯಾಗಿ ಕ್ರಿಶ್ಚಿಯನ್ ಮತಾಂತರ ಆದಂತಹ ಸಂದರ್ಭದಲ್ಲಿ ಧರ್ಮ ಜಾಗರಣದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಸಹಸ್ರಾರು ಜನರನ್ನು ಮತ್ತೆ ಮರಳಿ ಮಾತೃ ಧರ್ಮಕ್ಕೆ ತಂದಿದೆ. ಗರ್ವವಾಸಿ ಮಾಡಿದ್ದನ್ನು ನನ್ನ ಜೀವನದ ಅತ್ಯಂತ ಒಂದು ತೃಪ್ತಿ ಕೊಡುವಂಥ ಕೆಲಸ. ನಮ್ಮದೇ ಆದ ತುಳಸಿಗಿರೀಶ ಪ್ರತಿಷ್ಠಾನದ ಮುಖೇನ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ದಶಕದಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಡೆದಾಡುವ ಸಂತ, ಶತಮಾನ ಕಂಡಂತಹ ಅಪರೂಪದ ಸಂತ ಶ್ರೀ ಸಿದ್ದೇಶ್ವರ ಶ್ರೀಗಳ ಹೆಸರಿನಲ್ಲಿ ಸಿದ್ಧ ಆರೋಗ್ಯ ದಾಸೋಹವನ್ನು ಮಾಡಿ ಹಳ್ಳಿಗಳಿಗೆ ಉಚಿತವಾದ ಆರೋಗ್ಯ ತಪಾಸಣಾ ಶಿಬಿರವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ನೂರಾರು ಸಂಖ್ಯೆಯಲ್ಲಿ ಮದುವೆ ಮಕ್ಕಳಿಗೆ ದತ್ತು ತೆಗೆದುಕೊಂಡು ವಿದ್ಯಾಭ್ಯಾಸಕ್ಕಾಗಿ ಹಣಕಾಸಿನ ಸಮಸ್ಯೆ ಇರುವಂತಹ ವಿದ್ಯಾರ್ಥಿಗಳಿಗೆ ಬೆಂಬಲ ಆಗಿ ಶಿಷ್ಯವೇತನ ಕೊಟ್ಟು ಹಲವಾರು ರೂಪದಲ್ಲಿ ಸಮಾಜಮುಖಿ ಕೆಲಸಗಳನ್ನು, ಸಮಾಜ ಸೇವೆಯನ್ನು ಮಾಡ್ತಾ ಬಂದಂತಹ ವ್ಯಕ್ತಿ ನಾನು. ವಿಜಯಪುರ ಜಿಲ್ಲೆ ಪಂಚನದಿಗೆ ಬೀಡು ಪಂಜಾಬ್ ಅಂತ ಹೆಸರಾದಂಥದ್ದು. ವಿಭಜನೆಯ ನಂತರ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಶೂನ್ಯ ಆಗಿದೆ. ದಶಕಗಳಿಂದ ನಮ್ಮನ್ನು ಪ್ರತಿನಿಧಿಸುವಂತಹ ಮಹಾನುಭಾವರು ತಮ್ಮ ಸ್ವಾರ್ಥ ಸಾಧನೆಯನ್ನು ಮಾಡಿಕೊಂಡಿದ್ದ ವಿನಃ ಜನರ ಹಿತಾಸಕ್ತಿಗಾಗಿ ಕೆಲಸ ಮಾಡಲಿಲ್ಲ. ಬೃಹತ್ತಾದ ಕೈಗಾರಿಕೆಗಳನ್ನು ತರಲಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಗಿಯುವುದು ಮರೀಚಿಕೆಯಾಗಿ ಉಳಿದಿದೆ. ಇನ್ನೂ ಜನ ಕುಡಿಯೋಕ್ಕೆ ನೀರಲ್ಲದೆ ತ್ರಾಹಿ ತ್ರಾಹಿ ಅಂತಿದ್ದಾರೆ. ರೈತ ಬಂಧುಗಳು ಬೇಸಿಗೆಯಲ್ಲಿ ಗುಳಿ ಹೋಗುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದಂತಹ ಇಂತಹ ಮಹಾನ್ ರಾಜಕೀಯ ನಾಯಕರಿಗೆ ನಾನು ನಿಮ್ಮ ಮುಖೇನ ಧಿಕ್ಕಾರ ಹೇಳ್ತೇನೆ. ಹೀಗಾಗಿ ಬರೀ ನಾವು ಇನ್ನೊಬ್ಬರ ಮೇಲೆ ಆರೋಪ ಮಾಡಬಾರ್ದು, ನಾವೇ ಜವಾಬ್ದಾರಿ ತೆಗೆದುಕೊಂಡು ಸಮಾಜದ ಮುಖಿಯಾಗಿ ಸಮಾಜದ ಹಿತಕ್ಕಾಗಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ರಾಜಕೀಯವಾಗಿ ಇಳಿಬೇಕು ಅಂತ ಉದ್ದೇಶದಿಂದ ದಶಕಗಳಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಬಂದೆ. ಈ ಬಾರಿ ವಿಜಯಪುರ ಜಿಲ್ಲೆಯಿಂದ ಮೀಸಲು ಮತಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಆಗಬೇಕಂತ ಅಭಿಲಾಷೆಯನ್ನು ಹಿರಿಯರ ಮುಂದೆ ನಾನು ತೋಡ್ಕೊಂಡಿದ್ದೆ. ಹಿರಿಯರು ಕೂಡ ಆಶೀರ್ವಾದ ಮಾಡಿ ಕೊನೆಯ ಕ್ಷಣದವರೆಗೂ ನಾನೇ ಅಭ್ಯರ್ಥಿ ಅಂತ ಆಶೀರ್ವಾದ ಮಾಡಿದರು. ಆದರೆ ಕೊನೆಯ ಕ್ಷಣದಲ್ಲಿ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಸ್ವಾರ್ಥ ಸಾಧನೆಯನ್ನು ಸಾಧಿಸಿಕೊಳ್ಳೋಕ್ಕೋಸ್ಕರವಾಗಿ ನನ್ನ ಅಭ್ಯರ್ಥಿತನವನ್ನು ಕಡೆಗಾಣಿಸಿ ತಾವೇ ಮತ್ತೆ ಅಭ್ಯರ್ಥಿ ಅಂತ ಘೋಷಿಸಿಕೊಂಡು ಬಂದುದನ್ನು ನಾನು ಒಕ್ಕೊರಲಿನಿಂದ ಜಿಲ್ಲೆಯ ಜನರ ಪರವಾಗಿ ಧಿಕ್ಕರಿಸ್ತೇನೆ. ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಹಸ್ರಾರು ಕಾರ್ಯಕರ್ತರ ಅಭಿಲಾಷೆ, ಲಕ್ಷಾಂತರ ಮತದಾರ ಬಂಧುಗಳ ಒತ್ತಾಸೆ, ಜನರ ಕೂಗಿತ್ತು ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬದಲಾವಣೆ ಆಗಬೇಕು. ನರೇಂದ್ರ ಮೋದಿಜಿಯವರ ವಿಚಾರವಾದಂತಹ ವಿಕಸಿತ ಭಾರತ, ವಿಶ್ವಗುರು ಭಾರತಕ್ಕೆ ಸಮರ್ಥ ಯುವ ತರುಣರ ಪಡೆ ಇವತ್ತು ಮೋದಿಜಿಯವರ ತಂಡಕ್ಕೆ ಸೇರಬೇಕಂತ ಜನ ಬಯಸ್ತಾ ಇದ್ದರು. ಆದರೆ ಇವತ್ತು ನರೇಂದ್ರ ಮೋದಿಯವರ ಆಸೆಗೆ ಕೂಡ ಇವರು ಭಂಗ ಆಗುವಂತೆ ನಡ್ಕೊಂಡಿದ್ದನ್ನು ನಾವು ಧಿಕ್ಕರಿಸ್ತೇವೆ, ವಿರೋಧ ಮಾಡ್ತೇವೆ. ಒಟ್ಟಾರೆ ವಿಕಸಿತ ಭಾರತ ಆಗಬೇಕಾದ್ರೆ ಅದಕ್ಕೆ ನಮ್ಮ ಜಿಲ್ಲೆ ಕೂಡ ವಿಕಸಿತ ಆಗಬೇಕು. ನನ್ನ ಜಿಲ್ಲೆಯ ಜನರು ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು. ನನ್ನ ಜಿಲ್ಲೆಯ ಯುವಕರು ನಿರುದ್ಯೋಗಿಗಳಾಗದೆ ದೊಡ್ಡ ದೊಡ್ಡ ನಗರಗಳಿಗೆ ಪಲಾಯನ ಮಾಡದೆ ಜಿಲ್ಲೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು, ಕೈಗಾರಿಕೆಗಳನ್ನು ಮಾಡಿಕೊಂಡ ಸಾಮರ್ಥ್ಯವನ್ನು ಒದಗಿಸಿಕೊಡಬೇಕು ಅಂತ ನಮ್ಮ ವಿಚಾರ ಆಗಿತ್ತು. ಅದೇ ರೀತಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಒಂದು ಗುರಿ, ಆ ಗುರಿಗೆ ಇವರು ಭಂಗ ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರಲ್ಲ, ಅದಕ್ಕಾಗಿ ನನ್ನ ಧಿಕ್ಕಾರ ಇದೆ, ಅದಕ್ಕಾಗಿ ನನ್ನ ವಿರೋಧವಿದೆ. ಅದಕ್ಕೋಸ್ಕರ ಸಮಾಜದಿಂದ ಬಂದವನು ನಾನು,
ಸಮಾಜಮುಖಿಯಾಗಿ ಬೆಳೆದವನು ನಾನು. ಸಮಾಜವೇ ಶಕ್ತಿ ಕೊಟ್ಟು ಇವತ್ತು ನಿಮ್ಮ ಮುಂದೆ ನಿಲ್ಲುವಂತಹ ಒಂದು ಸಾಮರ್ಥ್ಯನ ಒದಗಿಸಿದೆ. ಇವತ್ತು ಸಮಾಜ ಒಕ್ಕೊರಲಿಂದ ಹೇಳ್ತಾ ಇದೆ, ನೀನು ನಮ್ಮ ಪ್ರತಿನಿಧಿಯಾಗಬೇಕು, ನೀನು ಈ ಚುನಾವಣೆಯಲ್ಲಿ ನಿಲ್ಲಬೇಕು. ಭಾರತೀಯ ಜನತಾ ಪಕ್ಷದ ಈ ಅಭ್ಯರ್ಥಿಯನ್ನು ನಾವು ಧಿಕ್ಕರಿಸಿದ್ದೇವೆ. ನೀನು ನಮ್ಮ ಪ್ರತಿನಿಧಿಯಾಗಿ ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ನಿಲ್ಲುವಂಥ ಆಶೀರ್ವಾದ ಮಾಡ್ತಾರೆ. ಹೀಗಾಗಿ ಅವರ ಒಂದು ಅಭಿಲಾಷೆ. ನಮ್ಮ ಹೋರಾಟ ಪಕ್ಷದ ಅಭ್ಯರ್ಥಿ ವಿರುದ್ಧ, ನಮ್ಮ ಹೋರಾಟ ಈ ವ್ಯಕ್ತಿಯ ವಿರುದ್ಧ ವಿನಃ ಭಾರತೀಯ ಜನತಾ ಪಕ್ಷ ನಾಯಕರಾಗಲಿ ಪಕ್ಷದ ವಿರುದ್ಧ ಅಲ್ಲ ಅಂತ ನಾನು ಸ್ಪಷ್ಟಪಡಿಸ್ತೇನೆ. ಹೀಗಾಗಿ ನಿಮ್ಮ ಮನೆ ಬಾಗಿಲು ಬರ್ತಾ ಇದ್ದೇನೆ. ನಿಮ್ಮ ಮನೆಯ ಮಗ, ನಿಮ್ಮ ಅಭಿಲಾಷೆ ನನ್ನ ಅಭಿಲಾಷೆ, ನಿಮ್ಮ ಕನಸೆ ನನ್ನ ಕನಸು. ಒಟ್ಟಾರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ, ಜನರ ಹಿತಕ್ಕಾಗಿ, ಜನರ ಸ್ವಾಧೀನಕ್ಕಾಗಿ ನಿಮ್ಮ ಬಾಗಿಲಿಗೆ, ನಿಮ್ಮ ಪಾದಗಳಿಗೆ ಹಣೆ ಮಾಡಿದು ಮತಭಿಕ್ಷೆಗೆ ಬರ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ತಮ್ಮ ಆಶೀರ್ವಾದ ಇರಲಿ ಅಂತ ಈ ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.